ವಿಧಿ ಬದುಕಲ್ಲಿ ಹೇಗೆಲ್ಲ ಆಟ ಆಡುತ್ತೆ ಅಂತ ಯಾರು ಕೂಡ ಊಹಿಸೋಕೆ ಸಾಧ್ಯವಾಗಲ್ಲ. ಇದು ವಿಧಿಯ ಕ್ರೂರತೆಗೆ ಕನ್ನಡಿ ಹಿಡಿದ ಸ್ಟೋರಿ. ಕುಟುಂಬದ ಜವಾಬ್ದಾರಿ ಹೊತ್ತಿದ್ದ ಮನೆಯೊಳನನ್ನ ಮೃತ್ಯು ತನ್ನ ತೆಕ್ಕೆಗೆ ತೆಗೆದುಕೊಂಡು ಬಿಟ್ಟಿತ್ತು. ಆದ್ರೀಗ ದುಡಿಯೋ ಕೈಯಿಲ್ಲದ ಕುಟುಂಬ ಇದೀಗ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಅದು ಮೇ 1ನೇ ತಾರೀಕು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಪಟ್ಟಣದ ಎಪಿಎಂಸಿ ಮಾರುಕಟ್ಟೆ ಮುಂಭಾಗ ಕುಕ್ಕರ್ ತುಂಬಿದ್ದ ಟಾಟಾ ಏಸ್ ಚಾಲಕ ಶಿವಕುಮಾರ್ ಹೃದಯಾಘಾತದಿಂದ ಡ್ರೈವಿಂಗ್ ಸೀಟಿನಲ್ಲೇ ಮೃತಪಟ್ಟಿದ್ರು. ಪಕ್ಕದಲ್ಲೇ ಕೂತಿದ್ದ 8 ವರ್ಷದ ಕಂದಮ್ಮ ಪುನೀತ್ ತಂದೆಯ ಸಾವನ್ನ ಕಣ್ಣಾರೆ ಕಂಡಿದ್ದ. ಎಂಥವರು ಮಮ್ಮಲ ಮರುಗಿದ್ದ ಈ ದುರಂತದ ಮತ್ತೊಂದು ಮುಖ ಹೇಗಿದೆ ಅನ್ನೋದನ್ನ ನೋಡಿ. ಮೃತ ಶಿವಕುಮಾರ್ ಕುಟುಂಬ ಬೀದಿಗೆ ಬಿದ್ದಿದೆ. ಕೊರಟಗೆರೆಯ ತಿಮ್ಮನಾಯಕನಹಳ್ಳಿಯಲ್ಲಿರೋ ತಂದೆ ಕದ್ರಪ್ಪಗೆ ಹೃದಯ ಸಂಬಂಧಿ ಕಾಯಿಲೆ, ತಾಯಿಗೂ ಹುಷಾರಿಲ್ಲ. ಇರೋ ಒಬ್ಬ ಅಣ್ಣನಿಗೆ ಅನಾರೋಗ್ಯ ಬೆಂಬಿಡದೆ ಕಾಡ್ತಿದೆ. ಇವರೆಲ್ಲರನ್ನೂ ಸಾಕೋ ಜವಾಬ್ದಾರಿ ಹೊತ್ತಿದ್ದ ಶಿವಕುಮಾರ್ ಬೇರೆಯವರ ಟಾಟಾ ಏಸ್ನಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತಾ 13ರಿಂದ 15 ಸಾವಿರ ಸಂಪಾದಿಸ್ತಿದ್ರು. ಈಗ ಶಿವಕುಮಾರ್ ಸಾವಿನ ಬಳಿಕ ಈ ಸಂಸಾರದಲ್ಲಿ ದುಡಿಯೋ ಕೈಗಳೇ ಇಲ್ಲ. ಹತ್ತೊಂದು ಗಾಡಿಗೆ ಹೋಗ್ಬಿಟ್ರಪ್ಪ, ಯಾರೇಳಿ ನಾನು ನಂಬಲ್ಲ ಅಂದೆ. ನನಗೆ ಅಪನಂಬಿಕೆ ಬಂದ್ಬಿಡ್ತು. ಆಮೇಲೆ ಇಲ್ಲ ಅಂಥದ್ದೇನಾಗಿಲ್ಲ ಆಗಿಲ್ಲ ಅಂತ ಹೇಳಿದ್ರು. ನೀವೇನು ಹೇಳಿ ನಂಗೆ ಕೇಳಲ್ಲ. ಆ ಕಡೆಗೆ ಹೋದ್ರೆ ಗಾಡಿಗೆ ಹೋಗ್ತಾನೆ ಅವನು. ಏನೋ ಗಾಡಿಗೆ ಆಗ್ಬಿಡ್ತು ಬಿಡ್ರಪ್ಪ, ಇನ್ನು ಯಾರು ದಿಕ್ಕು ಅಂತ ಅವಾಗ ಅವ್ನು ನೋಡಿ ಕಳಿಸ್ದೆ. ನೋಡೋರಿಲ್ಲ ಪಾಡೋರು ಜನ ಬಿಡ್ಕೊಂತೀವಿ, ಏನು ಮಾಡೋದು ಸ್ವಾಮಿ, ನೀವು ಇದ್ದನೊಬ್ಬ ದುಡಿಯೋರು ಹೊರಟೋದ. ಇಷ್ಟು ದಿನ ಅವರಿದ್ರು ನಮಗೆ ಊಟ ಸಿಕ್ತಿತ್ತು, ಇನ್ ಮುಂದೆ ಏನ್ ಮಾಡ್ಲಿ ಅಂತ ಶಿವಕುಮಾರ್ ಹೆಂಡತಿ ಕಣ್ಣೀರಲ್ಲೇ ಕೈ ತೊಳಿತಿದ್ದಾರೆ. ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಿಲ್ಲ ಸರ್. ನಮ್ಗೆ ಎಷ್ಟು ದುಡಿದಿದ್ರು ತಿಂಗಳಿಗೆಲ್ಲ? ತಿಂಗಳಿಗೆ 13,000 ತಗೋಬರೋರು ಸರ್. ಆ ಮನೆ ಈ ಮನೆ 2 ಮನೆನೂ ನೋಡ್ಕೊತಿದ್ರು. ಇವಾಗ ನಮಗೆ ಯಾರು ಇಲ್ಲ. ಇರೋ ಪುಟ್ಟ ಮನೆ ಆಗ್ಲೋ ಈಗ್ಲೋ ಬೀಳುವಂತಿದೆ. ಟಾಟಾ ಏಸ್ ಮಾಲೀಕ ಪರಾರಿಯಾಗಿದ್ದಾನೆ. ಶಿವಕುಮಾರ್ ಅವರದ್ದು ನ್ಯಾಚುರಲ್ ಡೆತ್ ಅಂತ ಸಂಬಂಧಪಟ್ಟ ಇಲಾಖೆಗಳು ಕೈ ತೊಳೆದುಕೊಂಡಿವೆ. ಆದ್ರೆ ಶಿವಕುಮಾರ್ ಅವರನ್ನ ಕಳೆದುಕೊಂಡಿರೋ ಇವರ ಕುಟುಂಬದ ನೋವು ಪ್ರತಿ ಕ್ಷಣವೂ ಒಡಲು ಸುಡ್ತಿದೆ. ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಇದು ಪ್ರೇಮಿಗಳಿಬ್ಬರ ಸಂಕಷ್ಟದ ಕತೆ. ಅವರಿಬ್ಬರು ಕಳೆದ 1 ವರ್ಷದಿಂದ ಒಬ್ಬರಿಗೊಬ್ಬರು ಪರಸ್ಪರ ಪ್ರೀತಿ ಮಾಡ್ತಿದ್ದಾರೆ. ಒಂದು ಕ್ಷಣ ಕೂಡ ಅವರಿಬ್ಬರು ಒಬ್ಬರನ್ನೊಬ್ಬರನ್ನ ಬಿಟ್ಟು ಇರಲಾರರು. ಆದರೆ ಈ ಪ್ರೇಮಿಗಳಿಗೆ ಪೋಷಕರೇ ವಿಲನ್ ಆಗಿದ್ದಾರೆ. ಯುವತಿಯ ಪೋಷಕರ ವಿರೋಧದ ನಡುವೆಯೂ ಮದುವೆ ಆಗಿದ್ದಾರೆ. ಆದರೆ ಪ್ರೇಮಿಗಳಿಗೆ ಈಗ ಪ್ರಾಣ ಭಯ ಶುರುವಾಗಿದೆ. ಪ್ರೇಮಿಗಳಿಗೆ ಯುವತಿಯ ಪೋಷಕರೇ ವಿಲನ್. ರಕ್ಷಣೆಗಾಗಿ ಎಸ್ಪಿ ಮೊರೆ ಹೋದ ಪ್ರೇಮಿಗಳು. ನೀವು ನೋಡ್ತಾ ಇರೋ ಈ ಯುವ ಪ್ರೇಮಿಗಳ ಹೆಸರು ವಾಣಿಶ್ರೀ, ಉಮೇಶ್. ಕಳೆದ 2 ವರ್ಷಗಳಿಂದ ಇವರಿಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು. ಆದರೆ ಇವರ ಪ್ರೀತಿಗೆ ಯುವತಿ ಪೋಷಕರ ವಿರೋಧ ವ್ಯಕ್ತವಾಗಿದೆ. ವಿರೋಧದ ನಡುವೆಯೂ ಪ್ರೇಮಿಗಳು ಮದುವೆಯಾಗಿದ್ದಾರೆ. ಪ್ರೇಮಿಗಳಿಗೆ ಈಗ ಜೀವ ಭಯ ಕಾಡ್ತಿದೆ. ಹೀಗಾಗಿ ರಕ್ಷಣೆಗಾಗಿ ಬಳ್ಳಾರಿ ಜಿಲ್ಲಾ ಎಸ್ಪಿಯ ಮೊರೆ ಹೋಗಿದ್ದಾರೆ. ಈ ಪ್ರೇಮಿಗಳ ಜಾತಿ ಬೇರೆ ಬೇರೆಯಾಗಿರೋದ್ರಿಂದ ಯುವತಿಯ ಪೋಷಕರು ಪ್ರೀತಿಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ವಿರೋಧದ ನಡುವೆಯೂ ಕಳೆದ ತಿಂಗಳು 27ರಂದು ಮದುವೆಯಾಗಿದ್ದಾರೆ. ಪ್ರಿಯಕರ ಉಮೇಶ್ ತಮ್ಮ ಪೋಷಕರನ್ನ ಒಪ್ಪಿಸಿದ್ದಾರೆ. ಹೀಗಾಗಿ ಉಮೇಶ್ ವಾಣಿಶ್ರೀ ಜೊತೆ ತಮ್ಮ ಮನೆಯಲ್ಲೇ ವಾಸವಾಗಿದ್ದಾರೆ. ಆದ್ರೆ ಈ ಪ್ರೇಮಿಗಳಿಗೆ ಯುವತಿಯ ಪೋಷಕರು ಸ್ಥಳೀಯರ ಮೂಲಕ ಜೀವ ಬೆದರಿಕೆಯನ್ನ ಹಾಕ್ತಿದ್ದಾರೆ. ಹೀಗಾಗಿ ಪ್ರೇಮಿಗಳು ರಕ್ಷಣೆ ಕೋರಿ ಎಸ್ಪಿ ಮೊರೆ ಹೋಗಿದ್ದಾರೆ. ಥ್ರೆಟ್ ಅಂದ್ರೆ ನಮ್ಮ ಪೇರೆಂಟ್ಸ್ ಕಡೆಯಿಂದನೇ ಇದೆ. ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಇರಕ್ಕೆ ಬಿಡೋದಿಲ್ಲ, ಇರೋದೇ ಇಲ್ಲ ನೀವು ಅಂತೇಳಿ ಅವ್ರ ಪೇರೆಂಟ್ಸಿಗೂ ಪ್ರಾಬ್ಲಮ್ ಮಾಡ್ತಿದ್ದಾರೆ. ನಾನು ಇಷ್ಟಪಟ್ಟೆ ಬಂದಿದ್ದೀನಿ, ಯಾರು ಫೋರ್ಸು ಇಲ್ಲ, ಏನೂ ಇಲ್ಲ. ನನ್ನ ಲೈಫ್ ಅವ್ನ ಜೊತೆ ನಾನು ಲೀಡ್ ಮಾಡ್ತೀನಿ. ನನ್ನ ಮುದ್ದನ್ನ ಬದುಕಕ್ಕೆ ಬಿಟ್ರೆ ಸಾಕು, ನನಗೆ ಅವ್ರದ್ದೇನು ಬೇಡ, ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರ ಕಡೆಯಿಂದ ನಮಗೆ ತೊಂದರೆ ಆದರೆ ಎಲ್ಲದಕ್ಕೂ ಅವರೇ ರೆಸ್ಪಾನ್ಸಿಬಲ್. ಯುವತಿಯ ಪೋಷಕರು ರಾಜಕೀಯವಾಗಿ ಪ್ರಬಲವಾಗಿದ್ರಿಂದ ಪ್ರಿಯಕರನ್ನ ಪೋಷಕರಿಗೂ ಪ್ರಾಣ ಭಯ ಕಾಡ್ತಿದೆ. ಯಾರನ್ನೋ ಕರ್ಕೊಂಡು ಹೋಗಿದ್ರಂತ ಲೋಕಲ್ ಲೀಡರ್ಸ್ನ, ಹೋಗಿ ಹಿಂಗೆ ಬೆದರಿಕೆ ಕೊಟ್ಟಾರಂತೆ. ನಮ್ಮ ಹುಡುಗಿ ನಮಗೆ ಬೇಕು, ಇಲ್ಲಾಂದ್ರೆ ನಾವು ಬಿಡೋದಿಲ್ಲ, ಅದು ಇದು ಅಂತ ಬೆದರಿಕೆ ಕೊಟ್ಟಿದ್ದಾರೆ ಅವರು. ಅದೇ ನಾವು ಸಾಯಿಸ್ತೀವಿ, ಇರಕ್ ಬಿಡಲ್ಲ ನಿಮ್ಮನ್ನ, ಹಂಗ ಹೇಳಿ ಹೇಳ್ತಿದ್ದಾರೆ ಅವರು. ಪೊಲೀಸರು ಈ ಪ್ರೇಮಿಗಳಿಗೆ ರಕ್ಷಣೆ ನೀಡೋದಕ್ಕೆ ಮುಂದಾಗಿದ್ದಾರೆ. ಪೊಲೀಸರು ರಕ್ಷಣೆಗೆ ಬಂದಿದ್ರಿಂದ ಪ್ರೇಮಿಗಳು ಸದ್ಯಕ್ಕೆ ನಿರಾಳರಾಗಿದ್ದಾರೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬಳ್ಳಾರಿ.